ಕಡಿಟಿಂದು ಇದು ಹೊರನಲ್ಲಿ ಬೈದರು ಅಂದ್ರೆ ಬಾಯ್ 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 ಅವರು ಐಸ್ ಕ್ರೀಮ್ ಸೂಪರ್ ಟಾಪ್ ಗಾರ್ಡನ್ ಮಿನಿ ಹಾಲ್ ಓ ಪಿರೋನಿ ಹಾಲ್ ಉಂಡಿ ನಾಲುಂಡು ಒಟ್ಟು ಟೆಂಪಲ್ ಬಂದ್ಬಿಟ್ಟು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಟೆಂಪಲ್. ಕೊಲ್ಲೂರು ಟೆಂಪಲ್ ಹೋದವರು ಆಲ್ಮೋಸ್ಟ್ ಈ ಟೆಂಪಲ್ಗೆ ಹೋಗ್ತಾರೆ. ಆದರೆ ಈ ಟೆಂಪಲಿಂದ ಪ್ರಸಾದನ ತನ್ನ ಮನೆಗೆ ಕೊಂಡೋಗಬಾರ್ದು ಅಂತ ಏನೋ ಪ್ರತೀತಿ ಇದೆ. ಯಾಕಂದರೆ ಆ ಟೆಂಪಲಿಂದ ಪ್ರಸಾದನ ಮನೆಗೆ ಕೊಂಡೋದ್ರೆ ಪ್ರತಿ ವರ್ಷ ನಾವಲ್ಲಿ ಗಡಿಯಾರ ಪೂಜೆನ ಕೊಡಬೇಕು. ಹಾಗೆ ಮನೆಗೆ ಬಂದು ಕೆಲವು ಪದ್ಧತಿಗಳಿವೆ, ಅದನ್ನು ಆಚರಿಸಬೇಕು ಅಂತ ಇದೆ. ಸೊ ಹಾಗಾಗಿ ಅಲ್ಲಿಂದ ಕಾಲಿ ದೇವರಿಗೆ ಕೈ ಮುಗಿದು ನಾವು ಡೈರೆಕ್ಟ್ ಹೊರಟಿದ್ದು ಕಮಲಶಿಲೆ ಟೆಂಪಲ್ಗೆ. ಟೆಂಪಲ್ ಶೋಕುಂಡಿಯಾ ಅದ. ಹಾಗೆ ಮಾತಾಡ್ತಾ ಟೆಂಪಲ್ ಅಂತೂ ರೀಚ್ ಆದ್ವಿ. ಕಮಲಶಿಲೆ ಹೆಸರು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಸುಂದರವಾಗಿ ಆ ದೇವಸ್ಥಾನ ಕೂಡ ಇದೆ. ಮಳೆಗಾಲದಲ್ಲಿ ಕುಬ್ಜಾ ನದಿ ಆ ದೇವಿನ ಸ್ಪರ್ಶಿಸಿ ಹೋಗ್ತಾಳೆ. ಹಾಗೆಯೇ ಇಲ್ಲಿದ್ದು ಊಟ ಅಂತೂ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ನೀವೇನಾದರೂ ಕಮಲಶಿಲೆ ಹೋದರೆ ಅಲ್ಲಿದ್ದು ಊಟನ ಮಾಡಿಕೊಂಡೇ ಬನ್ನಿ. ಯಾಕಂದರೆ ಯಾವ ಮದುವೆ ಊಟಕ್ಕೂ ಕಡಿಮೆ ಇಲ್ಲ. ಇಲ್ಲಿನ ದೇವಿ, ಇಲ್ಲಿನ ದೇವಸ್ಥಾನ, ಹಾಗೆ ಇಲ್ಲಿನ ಟೆಂಪಲ್ನ ವಾತಾವರಣ ನೋಡ್ತಿದ್ರೆ ನಂಗೆ ಯಾಕೋ ನಮ್ಮ ಕಟೀಲು ಶ್ರೀ ದುರ್ಗ ಪರಮೇಶ್ವರಿ ಟೆಂಪಲ್ನ ನೋಡ್ದಂಗೆ ಆಯಿತು. ಅಲ್ಲಿ ಊಟಕ್ಕೆ ಹೋಗೋ ದಾರಿನೂ ಸೇಮ್ ಟು ಸೇಮ್ ಹಾಗೇ ಇದೆ. ಅಲ್ಲಿ ದೇವಿನ ದರ್ಶನ ಮುಗಿಸಿ ಹಾಗೆ ಊಟನೂ ಮುಗಿಸ್ಕೊಂಡು ನಾವು ಹೊರಟಿದ್ದು ಟೆಂಪಲ್ ಮೂಡುಗಲ್ಲು. ಎದುರು ಬಲ ಯಾ ಮೀಡಿಯಂ ಅಂತ ಐಟ್ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಇನ್ನ ವೈಟಿಂಗ್ ಲಿಸ್ಟ್ ಅಲ್ಲಾನಿದ್ರು ಪ್ರಾಬ್ಲಮ್ ಇನ್ನ ಹಾರ್ಟಲ್ಲಿ ಜಾಗ ಕೊಟ್ರೆ ಲೈಫ್ ಹೋಗೋ ಅಲ್ಲಿ ಚಾಟ ಓದ್ತೀನ ವೀಕ್ ಆಯ್ತು ನೋಡಿ ನಾವು ನೋಡಿ ಬೋಲಾವೆ ಅಲ್ಲ ಮಲ್ಪತ್ತಲಾಗೆ ಅಲ್ಲಿ ನಾನಿವಾಗ ಹೋಗ್ತಿರೋ ಪ್ಲೇಸ್ ಬಂದುಬಿಟ್ಟು ಶ್ರೀ ಕೇಶವನಾಥೇಶ್ವರ ಮೂಡುಗಲ್ಲು ಟೆಂಪಲ್. ಇಲ್ಲಿ ಶಿವ ತಪಸ್ಸಿಗೆ ಕೂತಿದ್ದ ಅಂತ ಪ್ರತೀತಿ ಇದೆ. ಆದರೆ ಈ ರೋಡ್ ಅಂತೂ ಫುಲ್ ಆಫ್ ರೋಡಿಂಗ್ ವೈಬ್.
ಆದರೆ ಈ ರೋಡ್ ಬಂದುಬಿಟ್ಟು ಕಾರ್ನವರ್ಗಲ್ಲ. ಇಫ್ ಇನ್ ಕೇಸ್ ಏನಾದರೂ ಜೀಪ್ ಅಥವಾ ಬೈಕಲ್ಲಿ ನೀವೇನಾದರೂ ಆಫ್ ರೋಡಿಂಗ್ ಹೋಗಬೇಕು ಅಂತ ಅಂದರೆ ಈ ಪ್ಲೇಸ್ನ ಚೂಸ್ ಮಾಡ್ಬೋದು. ಯಾಕಂದರೆ ಈ ಟೆಂಪಲ್ ಬಂದುಬಿಟ್ಟು ಫುಲ್ ಕಾಡ್ ಮಧ್ಯೆನೇ ಇದೆ. ರೈಡರ್ಸ್ ಮಕ್ಕಳ ರೋಡ್ ಈ ದಾರಿನ ನೋಡ್ತಿದ್ರೆ ನನಗೊಂದು ರೀಲ್ಸ್ ನೆನಪಾಯಿತು. ಅದೇನೆಂದರೆ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ತುಂಬ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ. ಹಾಗೆ ಅನಿಸ್ತು ಶಿವ ಯಾಕೆ ಈ ಪ್ಲೇಸ್ನ ಚೂಸ್ ಮಾಡಿ ಇಲ್ಲಿ ಬಂದು ತಪಸ್ಸು ಮಾಡಿದ್ದಾರೆ ಅಂತ. ಯಾಕಂದರೆ ಈ ಪ್ರಕೃತಿ ಮಧ್ಯೆ ಯಾರು ಬೇಕಾದರೂ ತಪಸ್ಸು ಮಾಡ್ಬೋದು, ಅಷ್ಟು ಪೀಸ್ಫುಲ್ ಪ್ಲೇಸ್ ಇದು. ಹಾಗೆಯೇ ಕಾಂತಾರ ಶೂಟಿಂಗ್ ಇಲ್ಲಿ ಆಗಿತ್ತು ಅಂತ ಸುದ್ದಿ ಇದೆ. ಇಲ್ಲಿ ಮಾಡಿರ್ಲೂಬೋದು, ಯಾಕಂದರೆ ಅಷ್ಟು ದೊಡ್ಡ ಕಾಡು ಇದು. ಆದರೆ ಎಷ್ಟು ಹೋದರೂ ಕಾಡು ದಾರಿನೇ ಮುಗಿತಿರ್ಲಿಲ್ಲ. ಆದರೆ ಕಾಡು ದಾರಿ ಮುಗಿದ ತಕ್ಷಣ ನಮಗೊಂದು ಸುಂದರವಾದ ನೇಚರ್ ವ್ಯೂ ಸಿಕ್ತು. ಓಲು ಮುಲ್ಪಂದು ಫಸ್ಟ್ ಹೋದ್ ಬರ್ಕ ರೂಟ್ ಆತ ಪಿರಾ ಬಲಿ ಗುಬ್ಬೊಂದು ಬರೋದು ಫೈನಲಿ ನಾವು ಮೂಡುಗಲ್ಲು ಕೇಶವನಾಥೇಶ್ವರ ಟೆಂಪಲ್ನ ರೀಚ್ ಆದ್ವಿ. ಇಲ್ಲಿ ಶಿವ ತಪಸ್ಸಿ ಕೂತಾಗ ಗಂಗೆ ಆತನನ್ನು ತಣಿಸೋಕೆ ಇಲ್ಲಿ ಹರಿದಿದ್ದಾಳೆ ಅಂತ ಪ್ರತೀತಿ ಇದೆ. ಹಾಗಂತ ಅರ್ಚಕರು ಹೇಳಿದ್ರು. ಹಾಗೆಯೇ ಇಲ್ಲೊಂದು ಉದ್ಭವಲಿಂಗನೂ ಇದೆ. ಬಕೋಳಿ ತುರ್ತು ನೆಟ್ಟೇನ ಅಡೆ ಓಪನ್ ಲಾಗ್ಯೋನ. ಆದರೆ ನೀರಂದರೆ ಭಯ ಅಂತ ನನ್ನ ಅಮ್ಮ ಮತ್ತು ನನ್ನ ಫ್ರೆಂಡ್ ತಂಗಿ ಮೇಲೇ ನಿಂತ್ಕೊಂಡ್ರು. ಆದರೆ ನಾನು, ನನ್ನ ಫ್ರೆಂಡ್ ಮತ್ತು ನನ್ನ ತಮ್ಮ ಮೂವರು ಕೆಳಗೋದ್ವಿ. ಅಲ್ಲಿ ನೋಡಿದ್ರೆ ಟೆಂಪಲೇ ಕಾಣ್ತಿರ್ಲಿಲ್ಲ. ಆಮೇಲೆ ಟೆಂಪಲ್ ಸಿಕ್ತು, ಆದರೆ ಇವರಿಬ್ಬರಿಗೂ ಬರೋಕ್ಕೆ ಭಯ ಆಯಿತು. ಯಾಕಂದರೆ ಅದು ಮಂಡಿ ಮೇಲೆ ನೀರಿತ್ತು. ಆದರೆ ಸಾರಿ ಹಾಕಿರೋದ್ರಿಂದ ನನಗೂ ಕಷ್ಟ ಆಯಿತು. ಆದರೆ ಶಿವ ಅಂತ ಬಂದರೆ ನಾವು ಯಾವತ್ತೂ ಒಂದು ಹೆಜ್ಜೆ ಮುಂದೆ. ಶಿವನ ನೋಡೋಕ್ಕೆ ಏನು ಬೇಕಾದರೂ ಮಾಡ್ತೀನಿ. ಹಾಗಾಗಿ ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾನು ನೀರಲ್ಲಿಳಿದು ದೇವ್ರ ದರ್ಶನಕ್ಕೆ ಒಳಗೋದೆ. ಅದಾದಮೇಲೆ ಅರ್ಚಕರು ತುಂಬಾ ಕರೆದ್ರು ನನ್ನ ತಮ್ಮನ. ಆಗ ಪೂಜೆ ಆಗೋ ಟೈಮಲ್ಲಿ ನನ್ನ ತಮ್ಮ ಒಳಗೆ ಬಂದ. ಆದರೆ ಅಲ್ಲಿ ಶಿವ ತಪಸ್ಸಿಗೆ ಕೂತಿದ್ದಾರೆ ಅಂತ ನಾವು ಹೋಗಿದ್ವಿ. ಆದರೆ ಒಳಗೆ ಹೋದ್ಮೇಲೆ ಗೊತ್ತಾಯಿತು ಯಾಕೆ ಈ ಪ್ಲೇಸ್ಗೆ ಎಲ್ಲರೂ ಇಷ್ಟೊಂದು ಬರ್ತಾರೆ ಅಂತ. ಆ ಪ್ಲೇಸಿಗೆ ಲೈಫ್ ಟೈಮಲ್ಲಿ ಎಲ್ಲರೂ ಒಮ್ಮೆ ಹೋಗಿ ಬನ್ನಿ. ಯಾಕಂದರೆ ಅಷ್ಟು ಪಾಸಿಟಿವ್ ವೈಬ್. ಅಲ್ಲಿ ಹೋಗಿ ನಿಂತಾಗ ನಿಮ್ಮ ನೀವೇ ಕಳೆದೋಗ್ತೀರ, ಅಷ್ಟು ಒಳ್ಳೆ ಪ್ಲೇಸ್ ಅದು. ಅಲ್ಲಿ ಶಿವನೇ ಕೂತಿದ್ದಾನೆ ಅನ್ನೋ ಫೀಲ್ ಬರುತ್ತೆ. ನನ್ನ ಕೆಲವೊಂದು ಹ್ಯಾಪಿ ಪ್ಲೇಸಸಲ್ಲಿ ಇವತ್ತಿಂದ ನನ್ನ ಬಕೆಟ್ ಲಿಸ್ಟಿಗೆ ಇದೊಂದು ಪ್ಲೇಸ್ ಆ್ಯಡ್ ಆಯಿತು. ಹಾಗೆ ಬರ್ತಾ ಈ ಪ್ಲೇಸ್ ಅಂತೂ ನದಿ ಮಧ್ಯೆ ವೀಲಿಂಗ್ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಫೋಟೋಸ್ ತಗೊಂಡು ಅಲ್ಲಿ ನೋಡಿದರೆ ರೈಡರ್ಸ್ ಆ ನೀರಿನ ಮಧ್ಯೆ ವೀಲಿಂಗ್ ಮಾಡಿಕೊಂಡು ಆ ಬ್ಯೂಟಿಫುಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿಕೊಂಡು ನಾವು ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಇವಾಗಲೇ ನಾವು 8 ಟೆಂಪಲ್ಸ್ಗಳನ್ನು ಕವರ್ ಮಾಡಿದ್ವಿ. ಇವಾಗ ನಾವು ನೆಕ್ಸ್ಟ್ ಹೋಗ್ತಿರೋ ಟೆಂಪಲ್ ಹೆಸರು ಬಂದುಬಿಟ್ಟು ಚಂಡಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಕುಂಬಾಶಿ. ಈ ಟೆಂಪಲ್ಗೆ ನಾವು ಬೆಳಿಗ್ಗೆನೇ ಹೋಗಬೇಕಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಟೆಂಪಲ್ ಕ್ರಾಸ್ ಆದಮೇಲೆ ನಮ್ಗೆ ಗೊತ್ತಾಯಿತು. ಹಾಗಾಗಿ ಬರುವಾಗ ಹೋಗುವ ಅಂತ ನಾವು ಸೀದಾ ಕೊಲ್ಲೂರು ಹೋಗಿದ್ವಿ. ಆದರೆ ಯಾಕೆ ಮಿಸ್ ಆಯಿತು ಅಂತ ನನಗೆ ಇವಾಗ ಗೊತ್ತಾಯಿತು. ಯಾಕಂದರೆ ಆ ಟೆಂಪಲ್ನ ನೈಟ್ ಬ್ಯೂಟಿ ನೋಡ್ತಿದ್ರೆ ಒಂದು ಸಲ ಮೈ ಜುಮ್ ಅನ್ನುತ್ತೆ. ದೇವರು ಯಾವಾಗಲೂ ಏನನ್ನಾದರೂ ನಿಮ್ಮಿಂದ ಕಿತ್ಕೊಳ್ತಿದ್ದಾನೆ ಅಂದರೆ ಅದಕ್ಕಿಂತ ಒಳ್ಳೆಯದನ್ನು ನಿಮ್ಗೆ ಕೊಡ್ತಿದ್ದಾನೆ ಅನ್ನೋ ಮಾತು ನಿಜ.
ಯಾಕಂದರೆ ಇಫ್ ಇನ್ ಕೇಸ್ ಏನಾದರೂ ನಾವು ಬೆಳಿಗ್ಗೆ ಈ ಟೆಂಪಲ್ ಹೋಗ್ತಿದ್ರೆ ನಮಗೆ ಈ ವ್ಯೂ, ಈ ನೈಟ್ ವ್ಯೂ ನಮಗೆ ಸಿಗ್ತಿರ್ಲಿಲ್ಲ. ಶೋಕುಂಡಿಯಾ ದೇವಿ ಎಂಚುಂಡು ಮಲ್ಲಿಗೆ ಒಡಿದು ಓಂ ಪಾಡೋಡು ಚಿಲ ಪಾಡೋಡ ಮೂಲೆ ಪಾಡೋಡು. ವಾವ್, ಒಂದು ದೇವಸ್ಥಾನ ತುಲಿ ಇಂಚಿನ ಟೆಂಪಲ್ ಯಾ ಇಂಚ ಶೋಕ್ ಅದ ಲೈಟ್ ಕುದ್ರೊಂಡಿದಾವ ನೈಟ್ ಇಂಚೆನವ ಮಸ್ತ್ ಶೋಕು. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾವು ನಮ್ಮ ಜರ್ನಿನ ಮತ್ತೆ ಶುರು ಮಾಡಿದ್ವಿ. ಆದರೆ ಇವಾಗ ನಾನು ನನ್ನ ಬೆಸ್ಟ್ ಫ್ರೆಂಡ್ನ ಉಡುಪಿಲಿ ಡ್ರಾಪ್ ಮಾಡಲೇಬೇಕಿತ್ತು. ಯಾಕಂದರೆ ಅವಳ ಮನೆ ಬಂದುಬಿಟ್ಟು ಉಡುಪಿ ಸೈಡ್. ಹಾಗಾಗಿ ನಾವು ಅವಳನ್ನು ಉಡುಪಿಲಿ ಡ್ರಾಪ್ ಮಾಡಿದ್ವಿ. ಬಾಯ್ 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 ಬಾಯ್. ಅವಳನ್ನು ಡ್ರಾಪ್ ಮಾಡಿದ್ದಾಯಿತು. ಆದರೆ ನಮ್ಮ ಲಿಸ್ಟಲ್ಲಿ ಇನ್ನೂ ಒಂದು ಟೆಂಪಲ್ ಪೆಂಡಿಂಗ್ ಇದೆ. ಸೊ ಅದನ್ನು ಆನ್ ದ ವೇ ಹೋಗ್ತಾ ಕವರ್ ಮಾಡ್ಕೊಂಡು ಹೋಗೋಣ. ನಂಗೆ ಹೇಗೆ ಉಡುಪಿಲಿ ಬೆಸ್ಟ್ ಫ್ರೆಂಡ್, ಅದು ಹುಡುಗಿ. ನಮ್ಮ ಊರು ಬಂದುಬಿಟ್ಟು ಬಂಟ್ವಾಳ, ಆದರೆ ನನ್ನ ಬೆಸ್ಟ್ ಫ್ರೆಂಡ್ ಊರು ಬಂದುಬಿಟ್ಟು ಉಡುಪಿ. ಇದು ಹೇಗೆ ಕನೆಕ್ಷನ್ ಆಯಿತು ಅಂತ ನಿಮ್ಗೇನಾದರೂ ಕ್ವಶನ್ ಇದ್ದರೆ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ. ದಾದಾ ಬೋರ್ಡ್ ಮೆಚ್ಚಿರು ಚಿಕನ್ ಮಿನಿ ಬೋಡ, ಕಬಾಬ್ ಮಿನಿ ಬೋಡ ದೇವಸ್ಥಾನ ಬೋದು ಕಬಾಬ್ ಬೋರ್ಡ್ ಒಂದು ಪೇ ಅಲ್ಪಂಚವೇ. ನಾವಿವಾಗ ನೆಕ್ಸ್ಟ್ ಹೋಗ್ತಿರೋ ಟೆಂಪಲ್ ಬಂದುಬಿಟ್ಟು ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್. ಈ ಟೆಂಪಲ್ಗೆ ಆಲ್ರೆಡಿ ಬ್ರಹ್ಮಕಲಶ ಟೈಮಲ್ಲಿ ನಾನು ಹೋಗಿದ್ದೆ, ಆದರೆ ನನ್ನ ತಾಯಿನ ಕರ್ಕೊಂಡು ಹೋಗಬೇಕು ಅಂತ ಇತ್ತು. ಸೊ ಇವತ್ತು ಅದಕ್ಕೆ ಟೈಮ್ ಬಂತು ಅನಿಸುತ್ತೆ. ಈ ಟೆಂಪಲು ಆಲ್ಮೋಸ್ಟ್ ಬ್ಯೂಟಿಫುಲ್ ವೈಬ್. ಆದರೆ ದಸರಾ ಟೈಮಲ್ಲಿ ಬರಬೇಕು ಅಂತ ಮತ್ತೊಂದು ಆಸೆ ಇದೆ. ನೋಡೋಣ, ದೇವ್ರ ಇಚ್ಛೆ ಇದ್ದರೆ ಕರೆಸ್ಕೊಳ್ತಾರೆ. ದರ್ಶನ ಎಲ್ಲ ಆರಾಮ್ಸೆ ಮುಗೀತು. ಇವಾಗ ನಾವು ನೆಕ್ಸ್ಟ್ ಹೋಗಬೇಕಾಗಿರೋದು ನಮ್ಮ ಮನೆಗೆ. ಸೊ ಫೈನಲಿ ಟೆಂಪಲ್ ರನ್ನೆಲ್ಲ ಆಯಿತು, ಆದರೆ ಹೊಟ್ಟೆ ತುಂಬ ಹಸಿತಿತ್ತು. ಸೊ ನಾವು ನೆಕ್ಸ್ಟ್ ಹೋಗಿರುವಂಥದ್ದು ತಿನ್ನೋಕೆ ನಾವು ಹೋಗಿರುವಂಥದ್ದು ಶಿವಸಾಗರ್ ಹೋಟೆಲ್, ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಹೋಟೆಲ್ ಇನ್ ಪ್ಯೂರ್ ವೆಜ್. ಅದೇ ಪೋಲೆ ಹಾಂ ಅಲ್ತೈರೆ ಫುಡ್ ಎಡ್ಡೆ ಉಂಡು ಅವಳು ಐಸ್ ಕ್ರೀಮ್ ಸೂಪರ್. ಈ ಹೋಟೆಲ್ ಬಂದುಬಿಟ್ಟು ಮುಲ್ಕಿ ಟೋಲ್ ಗೇಟ್ ಲೆಫ್ಟ್ ಸೈಡಲ್ಲಿ. ಅಂದರೆ ಇವಾಗ ಉಡುಪಿಯಿಂದ ಮಂಗಳೂರು ಹೋಗೋದಾದರೆ ಲೆಫ್ಟ್ ಸೈಡಲ್ಲಿ, ಮಂಗಳೂರಿಂದ ಉಡುಪಿ ಹೋಗೋದಾದರೆ ರೈಟ್ ಸೈಡಲ್ಲಿ. ಸೊ ಡೋಂಟ್ ಮಿಸ್ ಇಫ್ ಯು ಆರ್ ಅ ಪ್ಯೂರ್ ವೆಜಿಟೇರಿಯನ್. ಫೈನಲಿ ನನ್ನ ಟೆಂಪಲ್ ರನ್ ಅಂತೂ ಮುಗೀತು. ಲಿಸ್ಟ್ ಮಾಡಿರೋ 10 ಟೆಂಪಲ್ಲು ಕವರ್ ಆಯಿತು. ಅದು ಹೇಗೆ ಒಂದೇ ದಿನದಲ್ಲಿ 10 ಟೆಂಪಲ್ ಹೋದ್ವಿ ಅನ್ನೋದು ನನಗೂ ಕ್ವಶನ್ ಮಾರ್ಕ್. ದೇವರ ಅನುಗ್ರಹ ಇದ್ದರೆ ಏನು ಬೇಕಾದರೂ ಸಾಧ್ಯ. ಇಫ್ ಇನ್ ಕೇಸ್ ಏನಾದರೂ ನಮಗೆ ಟೆಂಪಲ್ ಹೋಗಬೇಕು ಅಂತ ಅನಿಸ್ತಿದ್ರೆ ಆವಾಗ ನಮ್ಮನ್ನು ನೋಡೋಕೆ ದೇವರು ಕರೀತಿದ್ದಾನೆ ಅಂತ. ಹಾಗಾಗಿ ಒಂದು ಮಿರಾಕಲ್ ಥರ ಒಂದೇ ದಿನದಲ್ಲಿ 10 ಟೆಂಪಲ್ನ ಕವರ್ ಮಾಡಿದೆ. ಹಾಗೆಯೇ ಸ್ಮಾಲ್ ಥ್ಯಾಂಕ್ಸ್ ಟು ಅವರ್ ಸುಮಿತಣ್ಣ, ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ರಿಟರ್ನ್ ಕರ್ಕೊಂಡು ಬಂದಿದ್ದಕ್ಕೆ. ಇದಾಗಿತ್ತು ನನ್ನ ಟೆಂಪಲ್ ರನ್ ವ್ಲಾಗ್. ಎಲ್ಲರೂ ಫುಲ್ ವ್ಲಾಗ್ನ ನೋಡಿದ್ದೀರಿ ಅನ್ಕೋತೀನಿ. ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.